ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಗ್ರಾಮದ ವಾರ್ಡ್ ಸಂಖ್ಯೆ 3ರ ಸದಸ್ಯೆ ಶ್ರೀಮತಿ ಪಿ ಕೆಂಚವ್ವ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಆಲಮ್ಮ ನಾಗರಾಜ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಪಿ ಕೆಂಚವ್ವ ಮಾತ್ರ ನಾಮಪತ್ರ ಸಲ್ಲಿಸಿದ್ದರು. ಯಾರೂ ನಾಮಪತ್ರ ಸಲ್ಲಿಸದೇ ಇರುವುದರಿಂದ ಹರಪನಹಳ್ಳಿ ತಹಸೀಲ್ದಾರ್ ಗಿರೀಶ್ ಬಾಬು ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು. ಈಗ ಒಂದೇ ನಾಮಪತ್ರ ಸಲ್ಲಿಕೆಯಾಗಿಲ್ಲ, ಚುನಾವಣೆ ನಡೆಸುವಂಥ ಪ್ರಮೇಯ ಇರುವುದಿಲ್ಲ. ಆದ್ದರಿಂದ ಅರಸೀಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಮುಂದಿನ ಅವಧಿಯವರೆಗೆ ಶ್ರೀಮತಿ ಕೆಂಚಮ್ಮಯ್ಯವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಎಂದು. ಇನ್ನು ನೂತನ ಅಧ್ಯಕ್ಷ ಪಿ ಕೆಂಚವ್ವ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ವಾರ್ಡ್ಗಳನ್ನು ನಾನು ಅಭಿವೃದ್ಧಿಪಡಿಸುತ್ತೇನೆ. ವಾರ್ಡ್ಗಳ ಸಮಸ್ಯೆಗಳನ್ನು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಅಂಜಿನಪ್ಪ ಮತ್ತು ಎಲ್ಲ ಸದಸ್ಯರ ಸಲಹೆಗಳ ಮೂಲಕ ನಮ್ಮ ಗ್ರಾಮವನ್ನು ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿ ಮಾಡುತ್ತೇನೆ ಎಂದು ಅವರು ತಿಳಿಸಿದರು. ನೂತನವಾಗಿ ಅರಸೀಕೆರೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಅರಸೀಕೆರೆ 3ನೇ ವಾರ್ಡ್ ಸದಸ್ಯೆ ಶ್ರೀಮತಿ ಪಿ ಕೆಂಚವ್ವ ಅವರನ್ನು ಹೊಸಪೇಟೆ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮತ್ತು ಹರಪನಹಳ್ಳಿ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ಅರಸೀಕೆರೆ ವೈಡಿ ಅಣ್ಣಪ್ಪ ಸೌಕಾರ್ ಮತ್ತು ಯುವ ಮುಖಂಡರಾದ ಪ್ರಶಾಂತ್ ಪಾಟೀಲ್ ಸೇರಿ ಇತರೆ ಗಣ್ಯರು ಅವರನ್ನು ಗೌರವಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕೆ ನಂಜಮ್ಮ ದಂಜಪ್ಪ, ಸದಸ್ಯರಾದ ಕೆ ಆನಂದಪ್ಪ, ವಿಟಿ ಮಲ್ಲೇಶ್, ಫರ್ಜನ್ ಬಾನು, ವೈ ರೇಖಾ, ಲಕ್ಷ್ಮೀ ವೆಂಕಟೇಶ್, ಕೆ ಮಹಾಂತೇಶ್, ಎಂ ಚಂದ್ರಪ್ಪ, ಇನಾಯತ್ ಉಲ್ಲಾ, ಡಿ ಅಕ್ಕಮ್ಮ, ಅಡ್ಡಿ ಚನ್ನವೀರಪ್ಪ, ಮುತ್ತಿಗಿ ಹನುಮಂತಪ್ಪ, ಅದಾಮ್ ಸಾಬ್, ಟಿ ವಿಶಾಲ ಹಾಗೂ ಮುಖಂಡರಾದ ಐ ಸಲಾಂ ಸಾಬ್, ವಕೀಲರಾದ ವೈಟಿ ಕೊಟ್ರೇಶ್, ಪೂಜಾರ್ ಮರಿಯಪ್ಪ, ಕೆ ಯೋಗೇಶ್, ರಂಗಪ್ಪ, ಮೋಗೇಶ್, ಯುವ ಮುಖಂಡ ಎಚ್ ನವೀನ್, ಪಿಡಿಒ ಅಂಜಿನಪ್ಪ ಸೇರಿ ಗ್ರಾಮ ಪಂಚಾಯಿತಿಯ ಎಲ್ಲ ವಾರ್ಡ್ ಮುಖಂಡರು ಹಾಗೂ ಸದಸ್ಯರು ಹಾಜರಿದ್ದರು.